ಗುಂಡಿಯಲ್ಲಿ ಅಸ್ಥಿಪಂಜರ ಸಿಕ್ತಿದ್ದಂತೆ ವಾಣಿಜ್ಯ ಮಂಡಳಿಯಲ್ಲಿ ಫಿಲಂ ಚೇಂಬರ್ ಅಲ್ಲಿ ಧರ್ಮಸ್ಥಳ ಅನ್ನುವಂತ ಫೈಲ್ ಅನ್ನುವಂತಹ ಸಿನಿಮಾ ರಿಲೀಸ್ ಮಾಡಲು ಮುಂದಾಗಿರುವಂತದ್ದು. ಇನ್ನೇನು ಸಿನಿಮಾ ತಯಾರಿಗಳನ್ನ ಕೂಡ ಶುರು ಮಾಡಬಹುದು ಅನ್ನುವಂಥದ್ದು. ಇದ್ರ ಬಗ್ಗೆ ಫಿಲಂ ಚೇಂಬರ್ ಅಧ್ಯಕ್ಷ ಆಗಿರುವ ನರಸಿಂಹಲ್ ಅವರು ಏನ್ ಹೇಳ್ತಾರೆ ಅನ್ನುವಂಥದ್ದು ಕೇಳ್ಕೊಂಬರೋಣ. ಸರ್, ಈಗ ರಿಜಿಸ್ಟರ್ ಆಗಿರುವಂತಹದ್ದು, ಸೊ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಸರ್? ಮೇಡಮ್, ಪ್ರತಿಕ್ರಿಯೆ ಏನಿಲ್ಲ. ಈಗ ಲಾಸ್ಟ್ 25ನೇ ತಾರೀಕು ಜುಲೈ 25ಕ್ಕೆ ನಮ್ಮ ಕಂಪ್ನಿ ಮುಂದೆ ಬಂತು ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿ. ನಾವೊಂದು ಮಹಾ ಸಂಸ್ಥಾನ ಅಲ್ವಾ, ಅಂತ ಒಂದು ಸಂಸ್ಥಾನ ಹೆಸರು ಇಟ್ಟು ಮಾಡ್ತಾ ಇದ್ದಾರೆ, ಪುಣ್ಯಕ್ಷೇತ್ರದ ಹೆಸರು ಅಂತೇಳಿ ನಾವು ಹಿಂದೆ ಜರಿವಿ. ಅವರು ನಿರ್ಮಾಪಕರು ಇದೆ, ಹೀಗೆ ನಮ್ಮ ಕಾಶ್ಮೀರ್ ಫೈಲ್ಸ್ ಇದೆ, ಕೇರಳ ಫೈಲ್ಸ್ ಇದೆ, ಇವೆಲ್ಲ ಇರ್ಬೇಕಾದ್ರೆ ಇದೇನು ಇದಿಲ್ಲ ಸರ್, ನೀವು ಕೊಡಿ, ಏನು ಅಂತದಲ್ಲ ಅಂತಂದ್ರು. ಆವಾಗ ನಾವು ಒಂದು ನಿರ್ಬಂಧದ ಮೇಲೆ ಒಂದು ಟೈಟಲ್ ಅನುಮತಿ ಕೊಡ್ತೀವಿ. ಏನಂದ್ರೆ ನೋಡ್ರಿ, ಈ ಟೈಟಲ್ ಏನೇ ತಂಟ ತಕರಾರು ಬಂದ್ರು ಅಥವಾ ನಮ್ಮ ಧರ್ಮಸ್ಥಳ ಸಂಸ್ಥೆಯಿಂದ ನಿಮ್ಗೆ ಅನುಮತಿ ಸಿಗದೇ ಇದ್ರು ನಾವು ಹೊಣೆಗಾರರಲ್ಲ, ನಾವೇ ನಿಭಾಯಿಸ್ಕೊಳ್ತೀವಿ ಅಂತೇಳಿ ಒಂದು ಲೆಟರ್ ಬರೆದ್ಬಿಟ್ಟು ಕೊಡಿ ಅಂತ ಹೇಳಿದ್ವಿ. ಅವ್ರು ನಮ್ಗೆ ಒಂದು ಪತ್ರ ಬರೆದಿದ್ದಾರೆ. ಇವತ್ತಿನ ದಿನ ಎಲ್ಲ ಏನೇ ಕಾನೂನು ಪರ ಆಗ್ಬೋದು, ಬೇರೆ ಪ್ರೈವೇಟ್ ಕಡೆಯಿಂದ ಆಗ್ಬೋದು, ಯಾವುದೇ ಸಮಸ್ಯೆಗಳು ಬಂದಾಗ ನಾನೇ ಬಗೆಹರಿಸ್ಕೊಂಡು ಇದನ್ನ ನಾನು ಮಾಡ್ತೀನಿ ಅಂತ ತಗೊಂಡಿದ್ದಾರೆ ನಮ್ಮ ಹತ್ರ. ಆಮೇಲೆ ಅವ್ರು ಅಪ್ರೂವಲ್ ಅಲ್ಲಿಗೆ ಹೋಗ್ತಾರೆ, ಅನುಮತಿಗೋಸ್ಕರ ಹೋಗ್ತಾರೆ. ಅವ್ರ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಮಾಡೋದಿಲ್ಲ, ಕೊಟ್ರೆ ಮಾಡ್ತಾರೆ ಅಷ್ಟೇನೆ. ಓಕೆ ಸರ್, ಇವಾಗ ಅವರಿಗೂ ಬೆದರಿಕೆ ಕಾಲ್ಗಳಿವೇನೇನ್ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಬೆದರಿಕೆ ಕಾಲ್ಗಳು ಕೂಡ ಬಂದಿರ್ಬೋದು. ಸೊ ನಿಮ್ಗೂ ಕೂಡ ಒಂದ್ ವೇಳೆ ಬಂದ್ರೆ ನಿಮ್ಮ ಉತ್ತರ ಯಾವ ತರ ಆಗಿರುತ್ತೆ? ಇವೇನ್ ರಿಲೀಸ್ ಆಗೋ ಟೈಮಲ್ಲಿ ಆಗಿರ್ಬೋದು, ನೀವು ತಗೋಬೇಡಿ, ಅದನ್ನ ರಿಜಿಸ್ಟರ್ ಮಾಡ್ಕೋಬೇಡಿ ಅನ್ನುವಂಥದ್ದು ಒಂದ್ ವೇಳೆ ಕಾಲ್ಗಳು ಏನಾರು ಬಂದ್ರೆ ನಿಮ್ಮ ಉತ್ತರ? ಅವರೇ ನಿರ್ಮಾಪಕರೇ ನಮ್ಗೆ ತಿಳಿಸಿದ್ದಾರೆ ಏನಂತ, ಯಾವುದೇ ಸಮಸ್ಯೆ ಬಂದ್ರೆ ನಾವು ಮಾಡೋದಿಲ್ಲ, ಅಲ್ಲಿ ಪರ್ಮಿಷನ್ ತಗೊಂಡೇ ಮಾಡ್ತೀವಿ. ಅವ್ರು ಅನುಮತಿ, ಆ ಮಹಾಸಂಸ್ಥಾನ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಅವ್ರು ಮಾಡಕ್ ಹೋಗಲ್ಲ. ಒಂದು ವೆಬ್ ಸೀರೀಸ್ ಅಂತ ತಮ್ಮ ಹತ್ರ ಹೇಳಿರೋದು, ವೆಬ್ ಸೀರೀಸ್ ಆಗ್ಬೋದು, ಸಿನಿಮಾ ಆಗ್ಬೋದು, ಅದು ಮಾಡ್ಬೇಕಾರೆ ಅವ್ರ ಅನುಮತಿ ತಗೊಂಡೇನೆ ಮಾಡ್ಬೇಕು. ಹಾಗಾಗಿರೋದ್ರಿಂದ ಅವ್ರ ಅನುಮತಿ ತಗೊಂಡು ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ನಮ್ಮಲ್ಲೇ ಒಬ್ರು ಆಗಿದ್ದ ಗಣೇಶ್ ಮಾಡ್ತಾ ಇರೋದು ಇದು ಅಲ್ವಾ. ಹಾಗಾಗಿ ಅವರು ಪರ್ಮಿಷನ್ ತಗೊಂಡೇ ಮಾಡ್ತಾರೆ. ಈಗ ಆಲ್ರೆಡಿ ಅವರ ಡೈರೆಕ್ಟರ್ನಲ್ಲಿ ಧರ್ಮಸ್ಥಳ ಕಲಿಸಿದ್ದಾರೆ. ಒಂದ್ ಸಬ್ಜೆಕ್ಟ್ ಲೈನ್ ಅವ್ರಿಗೆ ಹೇಳ್ತಾರೆ, ಇವೆಲ್ಲ ಮಾಡ್ಬೇಡ್ರ ಅಂತ ಅಲ್ಲಿ ಹೇಳಿದಾಗ ಅವ್ರು ಮಾಡೋಕ್ ಬರೋದೇ ಇಲ್ಲ, ಮಾಡಲ್ಲ. ಈ ಹಿಂದೆ ಕೇರಳ ಸ್ಟೋರಿ ಅನ್ನುವಂಥದ್ದು ಬಂದಾಗ ಹಿಂದೂ ಮುಸ್ಲಿಂ ಅವರ ಪರವ ಜಟಾಜಟಿ ನಡೆದಿತ್ತು. ಸೊ ಈ ಧರ್ಮಸ್ಥಳ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಜಟಾಜಟಿ ನಡೆಯುತ್ತೆ ಅನ್ಸುತ್ತೆ, ದಣಿಗಳಿಗೆ ಮತ್ತೆ ಅಲ್ಲಿ ಅವರಿಗೆ ಏನೋ ಒಂದ್ ಕಡೆ ನಡೆಯುತ್ತೆ ಅನ್ನುವಂತ ಸಂದರ್ಭ ಕೂಡ ಇದೆ. ಸೊ ಅದ್ರ ಬಗ್ಗೆ ಖಂಡಿತ ಅಂತವಲ್ಲ ಆಗಲ್ಲ ಅನಿಸ್ತಾ ಇದೆ ಮೇಡಮ್. ಈಗ ಯಾಕಂದ್ರೆ ಹಿಂದೂಗಳ ಬಗ್ಗೆ ಮಾತಾಡೋಕಂತ ಅವರು ಒಬ್ಬ ನಿರ್ಮಾಪಕರು ಇಷ್ಟೆಲ್ಲ ಹೇಳಿದ್ದಾರೆ. ಅಲ್ಲಿ ಸಬ್ಜೆಕ್ಟ್ ನ ಇಡ್ತೀವಿ, ಅವ್ರು ಓಕೆ ಮಾಡಿದ ಮೇಲೆನೆ, ಅವ್ರ ಅನುಮತಿ ಕೊಟ್ಟಿದ ಮೇಲೆನೆ ನಾವು ಮುಂದುವರಿತೀವಿ ಅಂತ ಹೇಳಿದ್ದಾರೆ ಅಲ್ವಾ. ಅದರಿಂದ ಇಂಥ ಸಮಸ್ಯೆಗಳು ಬರೋದಿಲ್ಲ ಅಂತ ತಿಳ್ಕೊಂಡಿದ್ವಿ. ಕೆಲವು ಮಾಡಿದ್ದಾರೆ, ಕಾಶ್ಮೀರ್ ಫೈಲ್ಸ್ ಯಾರನ್ನ ಅನುಮತಿ ತಗೊಂಡು ಮಾಡಿರ್ತಾರೆ, ಸೆನ್ಸಾರ್ ನೋಡಿದೆ, ಓಕೆ ಮಾಡಿದೆ, ಬಂದಿದೆ. ಇದು ಹಾಗೇನಿಲ್ಲ. ಏನು ಒಂದು ಸಂಸ್ಥೆ ಹೆಸರಿಡ್ತಾ ಇದಾರಲ್ಲ, ಮಹಾನ್ ಪುಣ್ಯಕ್ಷೇತ್ರ ಅದು, ಅಂತದು ಹೆಸರಿಡ್ಬೇಕಾದ್ರೆ ಅವ್ರ ಅನುಮತಿ ಇಲ್ಲದೆ ನಾವ್ ಇಡೋಕಾಗತ್ತ? ಒಂದ್ ಸಬ್ಜೆಕ್ಟ್ ಆದ್ರೂ ಅವ್ರಿಗೆ ಹತ್ರ ವಿಷಯ ತಿಳಿಸ್ಬಿಟ್ಟೆ ಮಾಡ್ತಾರೆ. ಅದು ಒಳ್ಳೆ ರೀತಿಯಲ್ಲಿ ಆಗತ್ತಂತ ನಾವು ಅನ್ಕೊಂಡಿದ್ವಿ.